ದರ್ಶನ್ ಅವರು ಜೈಲಲ್ಲಿರೋ ಕಾರಣಕ್ಕೆ ನ್ಯೂಸ್ದವ್ರಿಗಂತೂ ಮಾನ ಮರ್ಯಾದೆ ಏನೂ ಇಲ್ಲ ಬಿಡ್ರಿ. ಹೇಳೋದು ಹೇಳ್ತವೆ, ಒಂದೇ ವಿಷಯನ 100 ಸರಿ ಹೇಳೋ ಅವಶ್ಯಕತೆ ಏನಿದೆ ಈ ವ್ಯವಸ್ಥೆ? ನಾವು ಯಾರನ್ನ ಓಟ್ ಹಾಕ್ತಾ ಇದೀವಿ? ನಾಲಾಯಕಗಳಿಗೆ ಓಟ್ ಹಾಕ್ತಾ ಇರೋದು ನಾವು. ನಮ್ಮ ದೇಶನ ಅಭಿವೃದ್ಧಿ ಆಗಿದೆ ಅಂತ ಒಪ್ಕೊಳ್ಳೋರು ದಡ್ಡನ್ನು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 1 ವರ್ಷ ಒಬ್ಬ ಪೀಡೆ ಹೋಗೋಕ್ಕೆ ಕಠಿಣ. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ನೋಡಿ ನೀವು, ಒಂದು ಗ್ರಾಮನೂ ಯಾವುದೇ ಥರ ಅಭಿವೃದ್ಧಿ ಇಲ್ಲ ಅಲ್ರಿ. ಒಂದು ರೋಡ್ಗಳಿಲ್ಲ, ಒಂದು ಒಳಚರಂಡಿಗಳಿಲ್ಲ, ಒಂದು ಏನು ಶೌಚಾಲಯ ವ್ಯವಸ್ಥೆ ಇಲ್ಲ. ಈ ಊರ ಹಳ್ಳಿಗಳಲ್ಲಿ ಯಾವ ಥರ ವ್ಯವಸ್ಥೆಗಳಿದ್ದಾವೆ ನೋಡಿದ್ದೀರಾ ನೀವು? ಎಲ್ಲ ಅಂತೀರೋ ಒಪ್ಕೊಳ್ಳಲ್ವೋ, ಅಂತೀರೋ ಅನ್ನಲ್ವೋ, ನೋ ಮ್ಯಾಟರ್. ನಾವು ಓಟ್ ಹಾಕ್ತಾ ಇರೋದು ನಾಲೆಗಳಿಗೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಗ್ರಾಮ ಪಂಚಾಯತಿ ಹಿಡಿದು ಕೇಂದ್ರ ಪಾರ್ಲಿಮೆಂಟ್ವರೆಗೂ ನಮ್ಮ ದೇಶನ ಅಭಿವೃದ್ಧಿ ಆಗಿದೆ ಅಂತ ಒಪ್ಕೊಳ್ಳೋರು ದಡ್ಡನ್ನು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊದಲು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಮಗೆ ಏನು ಅಭಿವೃದ್ಧಿ ಆಗಬೇಕು? ಅದಕ್ಕಿಂತ ಮುಂಚೆ ಅಂದರೆ ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕ್ರಿ. ಹಳ್ಳಿಗಳಲ್ಲಿ ಯಾವ ಥರ ವ್ಯವಸ್ಥೆಗಳಿದ್ದಾವೆ ನೋಡಿದ್ದೀರಾ ನೀವು? ಎಲ್ಲ ನಾನು ತೋರಿಸ್ತೀನಿ ನೋಡಿ. ಇವಾಗ ಈ ರಸ್ತೆಗಳು ನೋಡಿ, ಒಂದು ಗ್ರಾಮ ಪಂಚಾಯತಿಗೆ ಕೋಟಿಗಟ್ಟಲೆ ದುಡ್ಡುಗಳನ್ನು ಕೊಡುತ್ತೆ, ಅದು ನಿಜ ಅಲ್ವಾ? ಈ ಒಂದೇ ಒಂದು ಗ್ರಾಮನೂ ಯಾವುದೇ ಥರ ಅಭಿವೃದ್ಧಿ ಇಲ್ಲ ಅಲ್ರಿ. ಒಂದು ರೋಡ್ಗಳಿಲ್ಲ, ಒಂದು ಒಳಚರಂಡಿಗಳಿಲ್ಲ, ಒಂದು ಏನು ಶೌಚಾಲಯ ವ್ಯವಸ್ಥೆ ಇಲ್ಲ. ಈ ಊರಲ್ಲಂತೂ ನೋಡಿ ನೀವು, ಸುತ್ತಮುತ್ತ ಏನು ಊರು ರೌಂಡಿಂಗ್ ಏನು ಸರ್ಕಲ್ ಇದೆಯಲ್ಲ, ಪೂರಾ ರೌಂಡಿಂಗ್ ಸರ್ಕಲ್ ಎಲ್ಲ ರೋಡ್ಗಳೆಲ್ಲ ನಾನು ವಿಡಿಯೋ ಮಾಡ್ಕೊಂಡೇ ಬಂದಿರೋದು. ಇವತ್ತು ಸುಮ್ಮನೆ ಅಂತೂ ಬಂದು ಮಾತಾಡಬಾರ್ದು. ಇದು ವಿಡಿಯೋಗಳನ್ನು ನೋಡಿ ನೀವು. ಇಷ್ಟಾದ್ಮೇಲೂ ಕೂಡ ನಾವೆಲ್ಲ ಮಾಡಿರೋದು ನಮ್ಮಿಂದನೇ ಆಗಿರೋದು ಅಂತ ಹೇಳ್ತಾರಲ್ಲ. ಪಿ ಡಿ ಒಗಳಿದಾರಲ್ಲ, ಪಿ ಡಿ ಒಗಳು ಮಾಡಬೇಕು, ಅವ್ರ ಕೆಲಸಗಳು ಮಾಡ್ತಾ ಇಲ್ಲ. ಯಾವನು ಬರ್ತಾನೆ 4 ದಿನ ಅಷ್ಟೇ. ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ 1 ವರ್ಷ ಒಬ್ಬ ಪಿ ಡಿ ಒ ಹೋಗೋಕ್ಕೆ ಕಠಿಣ. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ನೋಡಿ ನೀವು, ಒಬ್ಬ ಪಿ ಡಿ ಒ 1 ವರ್ಷ ಇರೋದೇ ಇಲ್ಲ. ಅವನು ತೆಗೆದು ಬಿಡ್ತಾರೆ. ಅವನು 1 ವರ್ಷ ಇದರಲ್ಲಿ 1 ವರ್ಷ ಏನಾದರೂ ಕೆಲಸ ಮಾಡ್ತಾನೆ ಸರಿಯಾಗಿ ಇಲ್ಲ. ಇವ್ರ ಮಾತುಗಳು ಕೇಳ್ಕೊಂಡು ಅವ್ರು ಬೆದರಿಕೆ ಹಾಕಿದ್ರು, ಇವ್ರು ಬೆದರಿಕೆ ಹಾಕಿದ್ರು ಅಂತ ಅವರು ಕಾರಣಗಳು ಕೊಡ್ತಾರೆ. ಕೆಲಸ ಮಾಡೋದಕ್ಕೆ ನಮಗೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹೋಗಿ ಕೇಳಿದ್ರೆ ಎಲ್ಲಿ ಹೋಗಿದ್ದಾರೆ ಈ ವ್ಯವಸ್ಥೆ? ನಾವು ಯಾರನ್ನು ಓಟ್ ಹಾಕ್ತಾ ಇದೀವಿ? ನಾಲಾಯಕಗಳಿಗೆ ಓಟ್ ಹಾಕ್ತಾ ಇರೋದು ನಾವು. ನೀವು ಒಪ್ಕೋತಿರೋ ಒಪ್ಕೊಳ್ಳಲ್ವೋ, ಅಂತೀರೋ ಅನ್ನಲ್ವೋ, ನೋ ಮ್ಯಾಟರ್. ನಾವು ಓಟ್ ಹಾಕ್ತಾ ಇರೋದು ನಾಲೆಗಳಿಗೆ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವನೊಬ್ಬ ದೊಡ್ಡ ರಾಜಕಾರಣಿ ಹೋಗಿ ಓಟ್ ಹಾಕ್ಬಿಟ್ಟು ಬರ್ತಾನೆ, ಸರ್ ಫೋಟೋ ತೆಗಿತೀವಂತ ಮೀಡಿಯಾದವ್ರು ಹೇಳ್ತಾರೆ, ಅವನು ಕೈ ಹಿಂಗೆ ಮಾಡ್ಕೊಡ್ತಾನೆ, ಹಿಂಗೆ 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 ಅಂತ. ಹೆಂಗಿದು? ಇವ್ರಿಗೇನು ನಾಲೆಜೇ ಇಲ್ವಾ? ಎಂಥವ್ರಿಗೆಲ್ಲ ಓಟ್ ಹಾಕ್ತಿರಲ್ಲ ರೀ ನೀವು ಕೂಡ. ನಿಮ್ಮ ತಾಲೂಕಲ್ಲಿ ಯಾವುದೇ ಲೀಡರ್ಗಳಿಲ್ವಾ? ತಾಲೂಕಲ್ಲಿ ಆಗಲಿ, ರಾಜ್ಯದಲ್ಲಿ ಆಗಲಿ ಯಾವನೇ ಒಳ್ಳೆ ಲೀಡರ್ಗಳು ಸಿಗಲ್ವ? ಮಿಡಲ್ ಕ್ಲಾಸ್ದವ್ರು ಹಾಕ್ರಿ. ಮಿಡಲ್ ಕ್ಲಾಸ್ದವ್ರು ಯಾವನೋ ನಿಂತಿರ್ತಾನೆ, ಯಾವನೋ ಒಬ್ಬ ನಾನು ಮಾಡಬೇಕು, ನನ್ನ ರಾಜ್ಯ ಅಭಿವೃದ್ಧಿನೋ, ನನ್ನ ತಾಲೂಕು ಜಿಲ್ಲಾನೋ ಅಂತ ಹೇಳಿ ನಿಂತಿರ್ತಾರೆ. ಅಂಥವ್ರುಗಳಿಗೆ ಓಟ್ ಹಾಕಿರಿ, ನಿಯತ್ತಾಗಿರ್ತಾರೆ. ಕೋಟಿಗಟ್ಟಲೆ ಗಳಿಸಿದವ್ರಿಗೆಲ್ಲ ಪ್ರತಿಯೊಬ್ಬ MLA ಏನು ಅದಾರಲ್ಲ, ಇವಾಗ MLA ಇರೋರು, ಹಿಂದೆ ಆಗಿರೋರು, ಹೋಗಿರೋರು ಏನೆಲ್ಲ ಇದಾರಲ್ಲ, ಯಾರು ಅಧಿಕಾರಕ್ಕೆ ಬಂದಿದ್ದಾರೆ, ಯಾರು ಬಂದಿಲ್ವೋ, ಯಾರು ರಾಜಕೀಯದಲ್ಲಿ ಇದ್ದಾರಲ್ಲ, ಎಲ್ಲರೂ ಅವರು ಹೆಸರಲ್ಲಿ ಹಾಸ್ಪಿಟಲ್ಗಳಿದ್ದಾವೆ, ಪ್ರೈವೇಟ್ ಶಾಲೆಗಳು, ಕಾಲೇಜುಗಳಿದ್ದಾವೆ. ಕನ್ನಡನ ಎಲ್ಲಿ ಉಳಿಸ್ತಾರೆ ಇವರು? ನಾವು ಅಂಥವ್ರಿಗೆ ಓಟ್ ಹಾಕ್ತಾ ಇದ್ದೀವಿ. ಮತ್ತು ನಮ್ಮ ಕನ್ನಡ 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 ಅಂತ ಹೋರಾಡ್ತಾ ಇರ್ತೀವಿ. ಅವ್ರಿಗೆ ಕ್ಯಾರಿ ಅನ್ನಲ್ಲ ಈ ಮಾತುಗಳಿಗೆಲ್ಲ. ನಾವು ಎಲ್ಲಿವರೆಗೂ ಒಪ್ಕೊಳ್ಳಲ್ವೋ, ನಾವು ಎಂಥವ್ರಿಗೆ ಓಟ್ ಹಾಕ್ತೀವಿ ಅಂತ, ಅಲ್ಲಿವರೆಗೂ ಇವ್ರು ಮಾಡೋದಿಷ್ಟೇ. ನಾವು ತಿಳ್ಕೊಬೇಕ್ರಿ, ಓಟ್ ಹಾಕುವಂಥ ಜನ ತಿಳ್ಕೊಬೇಕು. ಮೊದಲು ಈ ರೋಡ್ಗಳು ನೋಡ್ರಿ, ರಸ್ತೆಗಳು ಎಲ್ಲ ಹಾಳಾಗೋಗಿದ್ದಾವೆ. ಒಂದು ಒಳಚರಂಡಿಗಳಿಲ್ಲ. ಎಲ್ಲಿ ಬೇಕಲ್ಲಿ ರಾಡಿ ಏನು ಕೆಸರಾಗ್ತಾ ಇದೆ. ಎಲ್ಲಿ ಬೇಕಲ್ಲಿ ಮಳೆ ಬಂದ್ರಂತೂ ನೀರು ಮೊಳಕಾಲು ಮಟ್ಟ ಹರಿತಾವೆ. ಮೊಳಕಾಲು ಗಂಟೆ ನೀರು ಇರ್ತವೆ. ಅಭಿವೃದ್ಧಿ ಆಗಕ್ಕೆ ಸಾಧ್ಯನಾ? ಒಬ್ಬ ಪಿ ಡಿ ಒ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ಬೋದು ಅಂತ ಒಬ್ಬ ಅಧಿಕಾರಿ ಹೇಳಿದಾಳೆ, ಅದನ್ನು ಕೇಳಿ. ಇಷ್ಟೆಲ್ಲ ಆಗ್ತಾ ಇದೆ ಅಂದರೂ ಕೂಡ ಒಬ್ಬ ನನ್ನ ಮಗನು ಬಂದು ಧ್ವನಿ ಎತ್ತಲ್ಲ. ಯಾಕೆ ಬೇಕ್ರಿ ನಮಗೆ ಅನ್ನೋರು ಇದ್ದಾರೆ. ಇನ್ನು ಅಯ್ಯೋ ಕೇಳ್ಬೇಕಪ್ಪ, ಕೇಳೋಣ ನಡ್ರಿ ಅಂತ ಸುಮ್ಮನೆ ಕೂಡೋರು ಇದ್ದಾರೆ. ಆಮೇಲೆ ಬಿಡಪ್ಪ 5 ವರ್ಷ ತಾನೆ ಮಾಡ್ಕೋತಾನೆ, ಆಮೇಲೆ ಹೋಗ್ತಾನೆ, ಆಮೇಲೆ ಮತ್ತೊಬ್ಬ ಬಂದಮೇಲೆ ನಾವು ಮಾಡಿಸ್ಕೊಂಡ್ರಾಯ್ತು ಅಂತ ಇರೋವರೆಗೂ ಒಂದು ಅಭಿವೃದ್ಧಿ ಕೆಲಸಗಳನ್ನು ಯಾವನ್ನೂ ಮಾಡ್ತಾ ಇಲ್ಲ.
ಮಾಡೋದು ಇಲ್ಲ. ನಾವುಗಳು ಹಿಂಗೆ ಕೂತ್ಕೊಂಡ್ರೆ ಹಂಗೆ ಇರೋದು. ಅವರು ನಿಮ್ಮ ಗ್ರಾಮಗಳಲ್ಲಿ ಹೆಂಗಿದೆ ವ್ಯವಸ್ಥೆ, ಯಾವ ಹಳ್ಳಿ ಹೆಂಗಿದೆ, ನೀವೇ ಒಂದು ಸ್ವಲ್ಪ ವಿಚಾರಗಳನ್ನು ಮಾಡಿ. ಈ ಥರ ವ್ಯವಸ್ಥೆ ಇದೆ, ನೀವೇ ನೋಡಿದ್ರಲ್ಲ ಜೈಲಲ್ಲಿ ವ್ಯವಸ್ಥೆಗಳು ಹೆಂಗಿದಾವೆ, ಎಲ್ಲರೂ ನ್ಯೂಸ್ ಮಾಡಿದ್ದಾರೆ. ಅದು ಇವಾಗ ಮಾಡಿದ್ರು ಏನಕ್ಕೆ, ದರ್ಶನ್ ಇರೋ ಕಾರಣಕ್ಕೆ. ಅಲ್ಲಿ ದರ್ಶನ್ ಅವರು ಜೈಲಲ್ಲಿರೋ ಕಾರಣಕ್ಕೆ ಇದನ್ನೆಲ್ಲ ಮಾಡಿದ್ರು ನ್ಯೂಸ್ದವರು. ಈ ನ್ಯೂಸ್ದವ್ರಿಗಂತೂ ಮಾನ ಮರ್ಯಾದೆ ಏನೂ ಇಲ್ಲ ಬಿಡ್ರಿ. ಹೇಳೋದು ಹೇಳ್ತವೆ, ಒಂದೇ ವಿಷಯನ 100 ಸರಿ ಹೇಳೋ ಅವಶ್ಯಕತೆ ಏನಿದೆ? ಅಯ್ಯೋ ನೀನು ನ್ಯೂಸ್ ಮಾಡ್ತಾ ಇದೆಯಪ್ಪ, ರಾಜ್ಯದ ಮುಖ್ಯ ಚಾನೆಲ್ಗಳಿದಾವೆ ನಿಮ್ಗೆಲ್ಲ ಅಲ್ವಾ? ನೀವೇ ಕೂತ್ಬಿಟ್ಟು ಹಿಂಗೆ ಮಾಡಿದ್ರೆ ಜನ ನೋಡೋರು ನಿಮ್ಮನ್ನು ಹೆಂಗೆ ನಂಬಕ್ಕೆ ಹೇಳಿ? ನೀವು ತೋರಿಸೋ ನ್ಯೂಸ್ಗಳನ್ನು ನಂಬ್ತಾರೆ ಅವರು? ಸಾಧ್ಯನೇ ಇಲ್ಲ. ಒಂದು ನ್ಯೂಸು 100 ಸಲ ಹಾಕ್ತೀರಿ, 100 ಸಲ. 3 ತಿಂಗಳಾಯ್ತಾರೆ ಇವಾಗ, 3 ತಿಂಗಳು ಕಳೆದೋದು. ಬರೀ ದರ್ಶನ್ ನ್ಯೂಸ್ ಬಿಟ್ಟರೆ ನಾನು ಏನೂ ನೋಡಿಲ್ಲ ನ್ಯೂಸಲ್ಲಿ ಅಂತ. ತಲೆ ಚೀಟ್ ಹಿಡ್ದೋಗಿತ್ತು ನಮಗಂತೂ, ನೋಡಿ ಸಾಕಾಗೈತಿ ಯಾವ ಅಂತ. ದರ್ಶನ್ದು ಒಂದು ಡೈಲಾಗ್ ಇದೆ ನೋಡಿ, ಆ ಥರ ಆಗೋಗ್ಬಿಡ್ತಪ್ಪ ನಮಗಂತೂ. ಅಂದಿರೋದೇನೋ ಒಳ್ಳೇದಕ್ಕೆ ಅಂದವನೇ ಅಂತ ಅನಿಸ್ಬಿಡ್ತು ನಮಗೂ. ನೋಡ್ರಿ ತಪ್ಪು ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ ಅಷ್ಟು ಹಾಕಿ ಬಿಡ್ರಿ. ಚಾರ್ಜ್ ಶೀಟ್ ಸಲಿಕೆ ಮಾಡಿದ್ರೆ ಅದೆಷ್ಟು ಹಾಕ್ಬಿಡಿ. ಡೈಲಿ ಬೆಳಗ್ಗೆ ಎದ್ರು ಅವಂದೇ ನ್ಯೂಸು, ನೈಟಲ್ಲಿ ಅವಂದೇ ನ್ಯೂಸು, ಡೇನಲ್ಲಿ ಅವಂದೇ ನ್ಯೂಸು, ರಾತ್ರಿ ಕೂಡ 12-1 ಗಂಟೆಗೆಲ್ಲ ಹಾಕಿದ್ರೆ ಅವೇ ರಿಪೀಟ್ ನ್ಯೂಸ್ ಅದು ಹಾಕ್ತಿರಲ್ಲ ರೀ. ನಾಚಿಕೆ ಆಗಲ್ವ ಮಾಡ್ರಿ? ಎಷ್ಟು ಅತ್ಯಾಚಾರಗಳು ನಡೆದು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ. ಅವ್ರ ಬಗ್ಗೆ ನೀವು ನ್ಯೂಸ್ ಮಾಡಿದ್ರ ಇಲ್ಲ. ಇವ್ರಿಗೆ ಬೇಕಾಗಿರೋದು TRP. ಜನರಿಗೆ ಬೇಕಾಗಿಲ್ಲ ರೀ TRP, ಜನರಿಗೆ ಬೇಕಾಗಿರೋದು ಅಭಿವೃದ್ಧಿ. ಕೆಲವೊಂದು ಇರ್ತಾವೆ ಕಿಡಿಗೇಡಿಗಳು ಅಷ್ಟೇ, ಅವ್ರಿಗೆ ಬೇಕಾಗಿರಲ್ಲ. ಅವ್ರು ಹೆಂಗೆ ಗೊತ್ತಾ, ನಾವಿಷ್ಟು ಉದ್ಧಾರ ಆದರೆ ಸಾಕು ಅನ್ನೋಂಥ ಜನ ಬಂದಿದ್ದಾರೆ ಇಲ್ಲಿ. ಎಲ್ಲರ ಮೈಂಡ್ ಸೆಟ್ಟಲ್ಲೂ ಆಲ್ಮೋಸ್ಟ್ ಇದನ್ನೇ ತುಂಬಿಕೊಂಡಿದ್ದಾರೆ. ಹಾಗಾಗಿ ಸ್ವಲ್ಪ ಅಭಿವೃದ್ಧಿ ಕೆಲಸಗಳು ಹಾಳಾಗೋಗ್ತಾ ಇದ್ದಾವೆ. ಅವ್ರಿಗೋಸ್ಕರನೇ ಹಾಳಾಗೋಗ್ತಾ ಇರೋದು. ಒಂದು ತಾಲೂಕಲ್ಲಿ ಕಂಟಿನ್ಯೂ ಆಗಿ ಒಬ್ಬನೇ MLA ಆಗಿರಬಾರದು. 5 ವರ್ಷಗೊಮ್ಮೆ ಚೇಂಜ್ ಮಾಡಿ. ನೀವು ಏನಕ್ಕೆ ಅಭಿವೃದ್ಧಿ ಆಗಲ್ಲ ನೋಡೋವಂತೆ? ಏನಕ್ಕಾಗಲ್ಲ ರೀ ಅಭಿವೃದ್ಧಿ? ಆಗುತ್ತಲ್ವ? ಒಬ್ಬ PDO ಮನಸ್ಸು ಮಾಡಿದ್ರೆ ರೋಡು, ಚರಂಡಿ, ನೀರಿನ ವ್ಯವಸ್ಥೆ ಏನೆಲ್ಲ ಇದೆ, ಶಾಲಾ ಕಾಲೇಜ್ ಇವೆಲ್ಲ ವ್ಯವಸ್ಥೆಗಳು ಮಾಡ್ಬೋದು ಅನ್ನೋ ಒಂದು ಹಳ್ಳಿಲಿ. ಪಂಚಾಯತಿ ಸದಸ್ಯ ಯಾವನ್ ಇರ್ತಾನಲ್ಲ, 1 ರೂಪಾಯಿ ಲಂಚ ತಿನ್ನಲಾರ್ದಾಗೆ ಮಾಡ್ಬೋದು. ಮೊದಲು ಅವನೇ ಲಂಚ ತಿಂತಾನೆ, PDOನೇ. ಆಯ್ತು ರೀ, ನಿಮ್ಮ ಕೆಲಸ ಮಾಡ್ಕೊಡ್ತೀನಿ, ಎಷ್ಟು ಬೇಕು ಹೇಳಿ ನಿಮಗೆ ಅಂತಾರೆ. ಡೀಲ್ಗಳನ್ನು ಮಾಡ್ಕೊತಾರೆ. ದುಡ್ಡಿನ ವ್ಯವಹಾರಗಳ ಲಂಚದ್ದು ಅದು ಒಂದು ಡೀಲ್. ಅವರಿಗೆ ಲಂಚ ತಗೊಳ್ಳೋದೇ ಒಂದು 4 ಕೆಲಸ. ಆದರೆ ಅದನ್ನು ಡೀಲ್ ಅಂತ ಒಪ್ಕೊಂಡ್ಬಿಡ್ತಾರೆ. ಇಲ್ಲ ನೋಡಿ, ನಾನು ಕಣ್ಣಾರೇನು ನೋಡಿದ್ದೀನಿ, ಕಿವಿಯಾರನ್ನು ಕೇಳಿದ್ದೀನಿ ವ್ಯವಸ್ಥೆ ಹೆಂಗಿದೆ ಅಂತ. ಜನರ ಬಾಯಿಂದನೂ ಕೇಳಿದ್ದೀನಿ, ಎಲ್ಲರೂ ಹೇಳಿದಾರಪ್ಪ. ಎಲ್ಲರ ಬಾಯಿಂದ ಕೇಳಿಬಿಟ್ಟೆ ಈ ವಿಡಿಯೋ ಮಾಡ್ತಾ ಇರೋದು. ಈ ರಸ್ತೆಗಳು ನೋಡಿ, ಇದು ಒಂದು ಊರಿನ ವ್ಯವಸ್ಥೆ ಅಷ್ಟೇ. ಹೆಣ್ಣು ಮಕ್ಕಳೆಲ್ಲ ರಸ್ತೆಯಲ್ಲಿ ಟಾಯ್ಲೆಟ್ ಕೊಡ್ತಾರೆ ರೀ, ರಸ್ತೆಯಲ್ಲಿ ರೌಂಡ್. ಈ ಊರೇನಿದೆಯಲ್ಲ, ಈ ಊರು ರೌಂಡಲ್ಲೆಲ್ಲ ಟಾಯ್ಲೆಟ್. ರಸ್ತೆಗಳ ದಂಡೆಯಲ್ಲಿ ಕೂತಿರ್ತಾರೆ, ಲೇಡೀಸ್ ಅಲ್ಲೇ ನಿಂತ್ಕೊಡ್ತವೆ, ಗಾಡಿಗಳು ಹಂಗೆ ತಿರುಗಾಡ್ತಾ ಇರ್ತವೆ. ಅದನ್ನು ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. మరి ಇವಾಗ ರೋಡ್ ಎಲ್ಲ ಖಾಲಿ ಇದೆ. ಈ ಖಾಲಿ ಇರೋ ರೋಡ್ಗಳು ನೋಡಿ ನೀವು. ಅಭಿವೃದ್ಧಿ ಮಾಡಿದ್ರೆ ಒಂದು ರೇಂಜಲ್ಲಿ ಮಾಡ್ಬೇಕು. ಹೆಂಗೆ ಹೇಳಿದ್ರು ಹಂಗೆ ಮುಚ್ಕೊಂಡು ಮಾಡಿ ಅಲ್ವಾ? ಇದು ಒಂದೇ ಅಲ್ಲ, ನಾನು ಇನ್ನೂ ತೋರ್ತೀನಿ ನಿಮಗೆ. ಇಲ್ಲಿಗೆ ಸ್ಟಾಪ್ ಮಾಡಲ್ಲ ಈ ವಿಡಿಯೋಗಳು, ಹಂಗೆ ಮುಂದೆ ಹೋಗ್ತಾ ಇರ್ತವೆ. ಇದೇ ಥರ ನಿಮ್ಮ ಹಳ್ಳಿಲೂ ಇದ್ರೆ ಹೇಳಿ, ಬಂದು ನಾನು ವಿಡಿಯೋ ಮಾಡ್ಕೊತೀನಿ. ಈ ಎಲ್ಲ ಗ್ರಾಮಗಳ ವ್ಯವಸ್ಥೆ ಇರೋದು ಹಿಂಗೆ ಎಲ್ಲ ಹಾಳಾಗೋಗಿದೆ. ಎಲ್ಲ ಗ್ರಾಮಗಳು ಹಾಳಾಗೋಗಿದೆ. ರಸ್ತೆ, ಚರಂಡಿ ಎಲ್ಲ ಹಿಡ್ಕೊಂಡು ಮಳೆ ಬಂದ್ರಂತೂ ತಿರುಗಾಡೋಕ್ಕೆ ಜಾಗ ಇಲ್ಲ ರೀ. ನಡೆದಾಡೋಕ್ಕೆ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು, ಆ ಥರ ವ್ಯವಸ್ಥೆ ಆಗ್ಬಿಟ್ಟಿದೆ. ಹಳ್ಳಿಗಳಲ್ಲಿ ಕೇಳೋರು ಯಾರೂ ಇಲ್ಲ. ನಾವು ಎಚ್ಚೆತ್ತುಕೊಳ್ಬೇಕು, ಅಥವಾ ಸರ್ಕಾರದವ್ರು ಎಚ್ಚೆತ್ತುಕೊಳ್ಬೇಕು. ನಾವುಗಳು ಹೋಗಿ ಪ್ರಶ್ನೆ ಮಾಡ್ಬೇಕ್ರಿ, ಇದು ಏನಕ್ಕಾಗಿಲ್ಲ ಅಂತ. ಪ್ರಶ್ನೆ ಮಾಡೋರು ಇಲ್ಲ ಅಂದಮೇಲೆ ಅವರ ಮನಸ್ಸಿಗೆ ಬಂದದ್ದೇ ಮಾಡೋರು. ಅವರು ಒಂದು ಎಲೆಕ್ಷನ್ ಗೆಲ್ಲಬೇಕಾದ್ರೆ ಕೋಟಿ ಸುರಿದಿದ್ದಾನೆಪ್ಪ, ಅವನು ಅದನ್ನು ಇವಾಗ ತಗೋತಾ ಇದ್ದಾನೆ, ರಿಟರ್ನ್ ತೊಗೊಳ್ತಾ ಇದ್ದಾನೆ ಅಂತ ಜನರು ಹೇಳ್ತಾರಲ್ರಿ. ನಾಚಿಕೆ ಆಗಲ್ವ ಇವ್ರಿಗೆ? ಒಂದು ಸ್ವಲ್ಪನಾದರೂ ನಾಚಿಕೆ ಮಾನ ಮರೆದಿದೆ ಅಂದ್ರೆ ಹಿಂಗೆ ಮಾತಾಡೋರಿಗೆ ತಾವೇ ಖುದ್ದಾಗಿ ಹೇಳ್ಬಿಡ್ತಾರೆ. ಏನಕ್ಕಪ್ಪ MLA ಏನು ಕೆಲಸ ಮಾಡ್ತಿಲ್ಲ ಅಂತ ಕೇಳಿದ್ರೆ, ಅವನು ದುಡ್ಡು ಹಾಕಿದಾನಪ್ಪ, ಅವಾಗ ಗೆಲ್ಲಬೇಕಾದ್ರೆ ದುಡ್ಡು ಹಾಕಿದ್ದಾನೆ, ಆ ದುಡ್ಡುಗಳು ಇವತ್ತು ರಿಕವರಿ ಮಾಡ್ಕೊತಾ ಇದ್ದಾನೆ ಅಂತ ಹೇಳ್ಬಿಡ್ತಾರೆ. ವ್ಯವಸ್ಥೆಗಳು ಹಿಂಗೆ ಆಗೋತಂದ್ರೆ ಆಗುತ್ತೆ ದೇಶ ಉದ್ಧಾರ? ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದ. ಸಬ್ಸ್ಕ್ರೈಬ್ ಅಂತೂ ಮಾಡಿಬಿಟ್ಟು ಹೋಗಿಯಪ್ಪ, ಸಪೋರ್ಟ್ ಇರಲಿ ಎಲ್ಲರೂ. ಮುಂದೆ ಇಂಥ ವಿಡಿಯೋಗಳು ನಿಮ್ಗೆ ಎಲ್ಲಂದ್ರಲ್ಲಿ ಯಾವ ಇಲ್ಲ ಅಂದರೆ ಒಂದು ಕಮೆಂಟ್ ಮಾಡಿ, ಇಂಥ ಹಳ್ಳಿಗೆ ಇಲ್ಲಿ ಬರಬೇಕಂತ.
ನಾನು ಬಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೇನೆ. ಇದ್ರ ಬಗ್ಗೆ ನಾನು ದನಿ ಎತ್ತಿರ್ತೇನೆ. ಧನ್ಯವಾದ.